ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನ್ನ ಗಾರ್ಡನ್ ಅಲ್ಲಿ ಒಂದು ಫ್ರೂಟ್ ಬಿಟ್ಟಿದೆ. ಸೊ ಆ ಫ್ರೂಟ್ ಯಾವ್ದಂದ್ರೆ ಪೀನಟ್ ಬಟರ್ ಫ್ರೂಟ್ ಅಂತ ಅದ್ರ ಹೆಸರು. ಆಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿಲ್ಲ, ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಕೆಲವೊಬ್ರು ಕೇಳಿರ್ತೀರಾ, ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಯಾಕಂದ್ರೆ ತುಂಬಾನೇ ರೇರ್ ಆಗಿ ಈ ಫ್ರೂಟ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇನ್ನೊರಿಗೆ ನೋಡಿಲ್ಲ ಅಂದ್ರೆ ಅದು ನನ್ನ ಅಭಿಪ್ರಾಯ. ಸೊ ನೀವು ಸಹ ನೋಡಿರಲ್ಲ ಅಂತ ಅನ್ಕೋತೀನಿ. ಇದೇ ಬಂದ್ಬಿಟ್ಟು ನೋಡಿ, ಇದೇ ಗಿಡ, ಇದೇ ಬಂದ್ಬಿಟ್ಟು ಪೀನಟ್ ಬಟರ್ ಫ್ರೂಟ್. ನನ್ನ ಗಾರ್ಡನ್ ಅಲ್ಲಿ ಬಿಟ್ಟಿದೆ. ನನ್ನ ಗಾರ್ಡನ್ ಅಲ್ಲಿ ಎಷ್ಟೋ ಈ ತರ ಫ್ರೂಟ್ಸ್ ಗಳು ಇದಾವೆ. ಇನ್ನ ಹಣ್ಣಾಗ್ಬೇಕು. ಹಣ್ಣಾದಾಗ ನಿಮ್ಗೆ ನಾನು ತೋರಿಸ್ತೀನಿ. ಬಿಟ್ಟಿಲ್ಲ, ಕಾಯಿಗಳು ಬಿಟ್ಟಿಲ್ಲ. ಸೊ ಬಿಟ್ಟಾಗ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ನಾನು ಈ ಗಿಡ ತಗೊಂಬಂದಾಗ ಇಷ್ಟೇ ಚಿಕ್ಕದಾಗಿತ್ತು. ಈಗ ನೋಡಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಆಮೇಲೆ ತಂದಾಗ ಅವ್ರ ಏನಂದ್ರೆ ಗೊತ್ತಾ, 6 ಮಂತ್ ಒಳಗಡೆ ಹಣ್ಣು ಬಿಡುತ್ತಂತ ಹೇಳಿದ್ರು. ಬಟ್ 6 ಮಂತ್ ಆದ್ರೂ ಸಹ ಹಣ್ಣು ಬಿಡ್ತಿಲ್ಲ. 1 ವರ್ಷ ಆದ್ಮೇಲೆ ಹಣ್ಣು ಬಿಡ್ತಾ ಇದೆ. ಸೊ ಈ ಹಣ್ಣು ಸತ್ಯವ್ರು ಹೇಳ್ಬೇಕಂದ್ರೆ ನಾನು ಫಸ್ಟ್ ನೋಡ್ಲೇ ಇಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ತಿನ್ನಕ್ ಸ್ವಲ್ಪ ನನಗೆ ಭಯ ಇತ್ತು, ಯಾಕಂದ್ರೆ ಇದೇನಂತಾನೂ ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ತಿಂದಾಗ ಗೊತ್ತಾಯ್ತು, ಅದು ಸೇಮ್ ಪೀನಟ್ ನಾವು ಹೇಗೆ ತಿಂತಿರಲ್ಲ, ಶೇಂಗಾ ಬೀಜ, ಅದೇ ಫ್ಲೇವರ್ ಅಲ್ಲಿ ಇದೆ, ಬೇರೆ ಏನು ಚೇಂಜ್ ಇಲ್ಲ. ಇದೇ ಫ್ರೂಟ್ ನೋಡಿ, ಇದು ಬಂದ್ಬಿಟ್ಟು ಪೀನಟ್ ಬಟರ್ ಫ್ರೂಟ್ ಅಂತ ಹೇಳಿ. ಕೆಲವೊಬ್ರು ಕೇಳಿ ಇರ್ತೀರಾ, ಕೆಲವೊಬ್ರು ಕೇಳಿ ಇರಲ್ಲ. ಸೊ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಫ್ರೂಟ್ ನ. ಆಕ್ಚುಲಿ ಇದು ಇನ್ನ ಹಣ್ಣು ಆಗಿಲ್ಲ, ಇನ್ನ ಹಣ್ಣು ಆಗ್ಬೇಕು, ಇನ್ನ ಕಾಯಿನೇ ಇದೆ. ಬಟ್ ಈ ಸ್ಟೇಜ್ ಅಲ್ಲಿ ಸಹ ನಾವು ತಿನ್ಬಹುದು. ಈಗ ಈ ಸ್ಟೇಜ್ ಅಲ್ಲಿ ತಿಂದ್ರೆ ಒಂದ್ ಫ್ಲೇವರ್ ಬಂದ್ಬಿಟ್ಟು ಸೇಮ್ ಪೀನಟ್ ತರ ಫ್ಲೇವರ್ ಇರುತ್ತೆ. ಅದ್ರಲ್ಲಿ ಒಂದು ಸೀಡ್ ಇರುತ್ತೆ. ಈ ಸ್ಟೇಜ್ ಇರುವಾಗ ಈ ಸೀಡ್ ಏನಿದೆ, ಆ ಸೀಡ್ ಅನ್ನು ಸಹ ತಿನ್ಬಹುದು. ಪೀನಟ್ ಅನ್ನ, ಶೇಂಗಾ ಬೀಜ ನಾವು ಹೇಗೆ ತಿಂತೀವಲ್ಲ, ಅದೇ ಫ್ಲೇವರ್ ಅಲ್ಲಿ ಅದೇ ಟೇಸ್ಟ್ ಇರುತ್ತೆ. ಸ್ವಲ್ಪ ಚೇಂಜ್ ಅಂದ್ರೆ ಪುರ ಸ್ವಲ್ಪ ಇದು ಚೇಂಜ್ ಇರುತ್ತೆ ಅಷ್ಟೇ. ಆಮೇಲೆ ಅಷ್ಟು ಸ್ವೀಟ್ ಇರಲ್ಲ. ನಮ್ಗೆ ಫ್ಲೇವರ್ ಹೆಂಗ್ ಸಿಗುತ್ತಂತ, ಪೀನಟ್ ಫ್ಲೇವರ್ ಹೇಗಿದೆಲ್ಲ ಅದೇ ಸ್ವೀಟ್ ಅಲ್ಲಿ ಸಿಗುತ್ತೆ. ಫಸ್ಟ್ ಆಕ್ಚುಲಿ ಇದು ಬಂದ್ಬಿಟ್ಟು ಈ ತರ ಗ್ರೀನ್ ಅಲ್ಲಿ ಇರುತ್ತೆ, ಫುಲ್ ಗ್ರೀನ್ ಅಲ್ಲಿ ಫುಲ್ ಬರುತ್ತೆ. ಇದನ್ನ ತಿನ್ಬಾರ್ದು, ಇದು ತಿನ್ನೋದು ಬೇಡ, ಇದು ತಿನ್ಬಾರ್ದು. ಆಮೇಲೆ ಈ ರೇಂಜ್ಗೆ ಲೈಕ್ ಈ ತರ ಆರೆಂಜ್ ಅಲ್ಲಿ ಬಿಟ್ರೆ, ಲೈಕ್ ಈ ತರ ಆರೆಂಜ್ ಅಲ್ಲಿ ಇದ್ದಾಗ ನಾವು ತಿನ್ಬಹುದು. ಆಕ್ಚುಲಿ ಇದು ಇನ್ನ ಹಣ್ಣು ಆಗಿಲ್ಲ, ಇನ್ನ ಹಣ್ಣಾಗ್ಬೇಕು. ಇದು ಹಣ್ಣಾದಾಗ ಫುಲ್ ರೆಡ್ ಅಲ್ಲಿ ಟರ್ನ್ ಆಗುತ್ತೆ. ಸೊ ಅವಾಗ ನಾನು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ನಿಮ್ಗೆ ತೋರಿಸ್ತೀನಿ, ಮತ್ತೆ ಹೇಗೆ ತಿನ್ನು ಅಂತ ಸಹ ತೋರಿಸ್ತೀನಿ. ಓಕೆನಾ? ಇನ್ನ ಹಣ್ಣಾಗ್ಲಿ, ಅದು ಇನ್ನ ಸ್ವಲ್ಪ ಒಂದ್ 2-3 ವಾರ ಹೋಗ್ಬಹುದು ಹಣ್ಣಾಗ್ಲಿಕ್ಕೆ. Several days later. ಹಲೋ ಗಾಯ್ಸ್, 10 ದಿನ ಆದ್ಮೇಲೆ ನಂದು ಪೀನಟ್ ಬಟರ್ ಫ್ರೂಟ್ ಹಣ್ಣಾಗಿದೆ. ಆದ್ರೆ ಎಲ್ಲ ಹಣ್ಣಾಗಿಲ್ಲ, 2 ಹಣ್ಣಾಗಿರೋದು. ನಾನು ನಿಮ್ಗೆ ತೋರಿಸ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ಈ ತರ ರೆಡ್ ಕಲರ್ ಆಗಿದೆ ನೋಡಿ, ಕಾಣ್ತಿದೀಯಾ? 2 ಹಣ್ಣಾಗಿರೋದು. ಒಂದ್ರಲ್ಲಿ ಇರುವೆಗಳು ಕಚ್ಚಿ ತಿಂತಾನೇ ಇದೆ ನೋಡಿ, ಕಚ್ಚಿ ತಿಂತಾ ಇರೋದನ್ನ ನೀವು ನೋಡ್ಬೋದು. ಕಚ್ಚಿ ತಿಂತಾ ಇದೆ. ಎಲ್ಲ ತೂತ್ ಮಾಡಿಟ್ಟಿದೆ. ಒಂದು ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ ನೋಡಿ. ಇಲ್ಲಿ 1 ಹಣ್ಣಾಗಿದೆ. ಆಕ್ಚುಲಿ 3 ಕಾಯಿ ಇದೆ, ಇಲ್ಲಿ 1 ಹಣ್ಣಾಗಿದೆ ಅಷ್ಟೇ. ಸೊ ಅದನ್ನ ನಾನು ಕಿತ್ಕೋತಾ ಇದ್ದೀನಿ ನೋಡಿ. ಈ ತರ ಫುಲ್ ರೆಡ್, ಮತ್ತೆ ನೋಡಿ ಈ ತರ ಗುಳ ಆಗ್ತಿದೆ. ಸೊ ಹಣ್ಣಾಗಿದೆ ಇದು. ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ಹಣ್ಣಾಗಿದೆ. ಆದ್ರೆ ಇರುವೆಗಳು ನೋಡಿ ಕಚ್ಚಿ ತಿಂತಾ ಇದೆ. ಎಲ್ಲ ತೂತ್ ಮಾಡಿಟ್ಟಿದೆ. ಸೊ ಅವರೇ ತಿಂದೆ ಎಂಜಾಯ್ ಮಾಡ್ಲಿ. ನಾನೇನ್ ಮಾಡ್ತಾ ಇದ್ದೀನಿ ಈಗ, ಎಲ್ಲ ಹಣ್ಣನ್ನ ಕಿತ್ಬಿಟ್ಟು ಇಟ್ಕೋಬೇಕಂತಿದ್ದೀನಿ. ಒಡೆ ಇಟ್ರೆ ಅದು 2 ದಿನ ಬಿಟ್ರೆ ಹಣ್ಣಾಗುತ್ತಲ್ಲ, ಅವಾಗ ತಿನ್ಬಹುದು. ಇಲ್ಲಾಂದ್ರೆ ಬರ್ಡ್ಸ್, ಇಲ್ಲಾಂದ್ರೆ ಇರುವೆಗಳೆಲ್ಲ ಈ ತರ ಹಾಳು ಮಾಡಿಬಿಡುತ್ತೆ. ನಾನೀಗ ತಿಂದು ನೋಡ್ತಾ ಇದ್ದೀನಿ. ನನ್ಗೆ ಈ ಸಿಪ್ಪೆ ಬೇಡ ಅಂತ ನೋಡಿ, ಸುಲ್ ತಕ್ಷಣ ಬರ್ತಾ ಇದೆ ಸಿಪ್ಪೆಗಳು. ಸೊ ಅದನ್ನ ಸುಲ್ದು ಬಿಟ್ಟು ತಿನ್ನೋಣ. ಸ್ವೀಟ್ ಇದೆ, ತುಂಬಾ ಸ್ವೀಟ್ ಇದೆ. ಇದು ನೋಡಿ, ಒಳಗಡೆ ಪೀನಟ್ ತರ ಇದೆ. ಒಳಗಡೆ ನೋಡಿ, ಪೀನಟ್ ಸೀಡ್ ತರ ಒಳಗಡೆ ಪೀನಟ್ ಸೀಡ್ ತರ ಇದೆ. ಮತ್ತೆ ಫ್ಲೇವರ್ ಬಂದು ಫುಲ್ ಪೀನಟ್ ಫ್ಲೇವರ್. ಶೇಂಗಾ ಬೀಜ ಹೆಂಗಿರುತ್ತಲ್ಲ ಅದೇ ಫ್ಲೇವರ್ ಇದೆ ಸೇಮ್. ಅದಕ್ಕೆ ಇದನ್ನ ಪೀನಟ್ ಬಟರ್ ಫ್ರೂಟ್ ಅಂತ ಕರೀತಾರೆ ಅನ್ಸುತ್ತೆ. ನನಗೆ ಗೊತ್ತಿರಲಿಲ್ಲ. ನಾನ್ ತಗೊಂಡ್ ಬರೋಕ ಹೋದಾಗೆ ಅವ್ರು ಹೇಳಿದಾಗ ನನಗೆ ಶಾಕ್ ಆಯ್ತು, ಇದೇ ಆ ತರ ಫ್ರೂಟ್ ಅಂತ. ಸೊ ಫೈನಲಿ ನನ್ನ ಗಾರ್ಡನ್ ಅಲ್ಲಿ ಬೆಳೆದಿರುವಂತ ಪೀನಟ್ ಫ್ರೂಟ್ ಸಿಕ್ಕರೆ ನೀವು ಕೂಡ ಬೆಳೆಸಿ ನೋಡಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಹಣ್ಣೆಲ್ಲ ತಿಂದಾದ್ಮೇಲೆ ನೋಡಿ, ಶೇಂಗಾ ಬೀಜ ಹೆಂಗಿರುತ್ತಲ್ಲ ಅದೇ ಶೇಪ್ ಅಲ್ಲಿ ಇದೆ. ಕೆಲವೊಬ್ರು ಇದನ್ನ ಏನ್ ಮಾಡ್ತಾರೆ, ಸುಲಿದ್ ಬಿಟ್ಟು ಒಳಗಡೆ ಸೀಡ್ ಇರುತ್ತಲ್ಲ ತಿನ್ಬಹುದು. ಸೇಮ್ ಪೀನಟ್ ಫ್ಲೇವರ್, ಅದೇ ಬೀಜ ಹೆಂಗ ಕುರಾಮುರ ಹೆಂಗಿರುತ್ತೆ ಅದೇ ತರ ಇದೆ. ನೋ ಡಿಫರೆನ್ಸ್. ನೈಸ್. ಈ ಹಣ್ಣನ್ನ ನೀವು ಎಲ್ಲಾದ್ರೂ ನೋಡಿದ್ದೀರಾ? ನೋಡಿದ್ರೆ ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.